ಬನ್ನಿ ಅತ್ತಿಗೆ. ಭದ್ರಾ. ಸುರೇಖ ಇದನ್ ತಗೋ, ಉಡುಗೊರೆ ನೀನ್ ತಗೊಂಡೇ ಇಲ್ಲ. ನನಗ್ ಗೊತ್ತಿದ್ದು ನಾನ್ ಕೇಳ್ದೆ ಇದ್ರೂ ನೀವ್ ಕೊಡ್ತೀರಾ ಅಂತ. ಅಣ್ಣ, ಅತ್ತಿಗೆನ ಒಳಗಡೆ ಕರ್ಕೊಂಡ್ ಬಾ. ನೀವಿಬ್ರು ಫ್ರೆಶ್ ಆಗಿ ನಾನು ನಾಷ್ಟಾ ರೆಡಿ ಮಾಡ್ತೀನಿ. ನೀನು ಸ್ವಲ್ಪ ವಿಶ್ರಾಂತಿ ತಗೋ, ನಮ್ಮ ಊಟ ಅತ್ತಿಗೆ ನೋಡ್ಕೊಳ್ತಾರೆ. ಅತ್ತಿಗೆ ಅತ್ತಿಗೆ. ಅರೇ ಸುಮ್ನೆ ಇರಿ, ಪಾಪ ಅವ್ರು ಟಯರ್ಡ್ ಆಗಿದ್ದಾರೆ, ಮಲ್ಕೊಂಡಿದ್ದಾರೆ. ಆಗ ನಿನಗೆ ಆಯಾಸ ಆಗಿಲ್ವಾ? ಓಹೋ ಅಣ್ಣ, ನಿಮ್ಮಿಬ್ರಿಗೂ ನಾಷ್ಟ ತಯಾರಿ ಮಾಡಿ ನಾನು ಹೋಗಿ ಮಲ್ಕೋತೀನಿ. ನೀವು ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಓಕೆ? ಟೈಮ್ ವೇಸ್ಟ್ ಮಾಡ್ಬೇಡಿ, ಹೋಗಿ. ಸುರೇಖಾ ಆಟ ಮಾಡಿದ ತಕ್ಷಣ ಅವರಿಬ್ರು ಸರಿ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀವಿ ಹಂಗಂತ ಹೇಳಿ ಅವರಿಬ್ರು ಅವ್ರ ರೂಮ್ ಒಳಗಡೆ ಹೋಗ್ತಾರೆ. ಇನ್ನೊಂದ್ ಕಡೆ ಸುರೇಖಾ ಕೆಲ್ಸ ಮಾಡಕ್ ಶುರು ಮಾಡ್ತಾಳೆ. ಇನ್ನೂ ಸ್ವಲ್ಪ ತಾದ ನಂತರ ಚೆನ್ನಾಗ್ ನಿದ್ದಾಯ್ತಪ್ಪ. ಸುರೇಖಾ, ನನ್ಗೊಂದ್ ಕಪ್ ಟೀ ಬೇಕು. ಇವಾಗ್ಲೇ ತರ್ತಿದ್ದೀನಿ. ನನಗೂ ಟೀ ಬೇಕು, ಆದ್ರೆ ತಿನ್ನಕ್ಕೇನಾದ್ರೂ ಬೇಕು, ಯಾಕಂದ್ರೆ ಬರೀ ಟೀ ಕುಡಿದ್ರೆ ನನ್ಗೇನೋ ಗ್ಯಾಸ್ಟ್ರಿಕ್ ಆಗ್ತಾ ಇದೆ. ಸರಿ ಅತ್ಗೆ. ಇನ್ನೊಂದ್ ಕಡೆ ಅವಳು ಎಲ್ಲಾ ಕೆಲ್ಸ ಮುಗಿಸಿ ಮಲ್ಕೊಳ್ಳೋಣ ಅಂತ ಅನ್ಕೋತಾಳೆ. ಆ ಸಮಯಕ್ಕೆ ಮತ್ತೆ ಅವಳಿಗೆ ಹೊಸ ಕೆಲ್ಸ ಬಂದ್ಬಿಡುತ್ತೆ. ಪಾಪ ಅವಳು ನೋ ಅಂತ ಹೇಳ್ದೆ ಎಲ್ಲ ಕೆಲ್ಸ ಮಾಡ್ತಾಳೆ. ಆ ಮನೆಯಲ್ಲಿ ಅವಳು ತುಂಬಾ ಮುದ್ದು ಹುಡುಗಿ. ಅವಳಿಗೆ ಅಪ್ಪ ಅಮ್ಮ ಇರೋದಿಲ್ಲ. ಅವಳಿಗೆ 3 ಅಣ್ಣಂದಿರು ಮಾತ್ರಾನೇ. ಅಣ್ಣಂದಿರು ಅವಳನ್ನ ತುಂಬಾನೇ ಚೆನ್ನಾಗ್ ನೋಡ್ಕೋತಾರೆ. ಅವ್ರತ್ರ ಒಂದು ಕೆಲ್ಸನೂ ಮಾಡ್ಸಲ್ಲ. ಆದ್ರೆ ಅತ್ತಿಗೆ ಅಂದ್ರಿದಾರಲ್ವಾ, ಅವರು ಕೆಲ್ಸ ಕಳ್ಳಿಗಳಿಬ್ರು. ಅವರು ತುಂಬಾ ಹುಷಾರು. ಅಣ್ಣಂದಿರ ಮುಂದೆ ಅವಳನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾರೆ. ಆದ್ರೆ ಅವ್ರ ಆ ಕಡೆ ಈ ಕಡೆ ಹೋದ ನಂತರ ಅವಳತ್ರ ಎಲ್ಲ ಕೆಲ್ಸನೂ ಅವ್ರು ಮಾಡಿಸ್ತಾರೆ. ಆದ್ರೆ ಸುರೇಖಾ ಪಾಪ ಯಾರಿಗೂ ಏನು ಹೇಳೋದಿಲ್ಲ, ಯಾಕಂದ್ರೆ ಅವಳಿಂದ ಮನೆಯಲ್ಲಿ ಜಗಳ ಬೇಡ ಅಂತ ಸುರೇಖಾ ಅನ್ಕೋತಾಳೆ. ಅರೆ, ನೀನು ಮಲ್ಕೋತಿದ್ಯಾ ಅಂತ ಅನ್ಕೊಂಡೆ. ಈ ಸಮಯದಲ್ಲಿ ಟೀ ಮಾಡ್ತಿದ್ಯಾ? ಯಾರಾದ್ರೂ ಬಂದಿದಾರಾ? ಅದು ದೊಡ್ಡತ್ಗೆ ಮತ್ತೆ ಚಿಕ್ಕತ್ಗೆ ಟೀ ಕೇಳಿದ್ರು, ಅದಕ್ಕೆ. ಹೌದಾ? ಅತ್ಗೆ ಅಂದ್ರೆ ಎಲ್ಲಿದ್ದಾರೆ? ಅವ್ರನ್ನ ನಾನು ಮೀಟೇ ಮಾಡಿಲ್ಲ. ಅವರಿಬ್ರು ನಿಮ್ಮನ್ನ ಸಾಯಂಕಾಲ ಬಂದ್ ಮೀಟ್ ಮಾಡ್ತಾರೆ. ಸರಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಓ ಬೇಡ ಅತ್ಗೆ, ನಾನ್ ನೋಡ್ಕೋತೀನಿ. ನೀವ್ ಹೋಗಿ ರೆಸ್ಟ್ ತಗೊಳ್ಳಿ. ಏನಾದ್ರೂ ಬೇಕಂದ್ರೆ ನನಗ್ ಹೇಳಿ. ಕವಿತಾಗೆ ಇದು ನೋಡಿ ತುಂಬಾ ಆಶ್ಚರ್ಯ ಆಗತ್ತೆ. ಆ ಮನೆಗೆ ಒಬ್ಳೆ ಮಗಳು ಅವಳು ಎಲ್ಲಾ ಕೆಲ್ಸನೂ ಮಾಡ್ತಿದ್ದಾಳೆ. ಅತ್ತಿಗೆ ಎಂದರು ತುಂಬಾ ಫ್ರೀ ಆಗಿದಾರಂತ. ಆದ್ರೆ ಆ ಸಮಯದಲ್ಲಿ ಅವಳು ಏನು ಮಾತಾಡೋದೇ ಇಲ್ಲ. ಸರಿಯಾಗಿ ಹೇಳಿದ್ರಿ ಆಂಟಿ. ಇವಾಗ ಈ ವಜ್ರನ ಸರಿ ಮಾಡ್ಬೇಕಾಗಿರುವ ಕೆಲ್ಸ ನಮ್ದು. ಆಹಾ, ಸರಿಯಾಗಿ ಹೇಳ್ದೆ. ಕವಿತಾ, ನೀನು ಏನು ಯೋಚನೆ ಮಾಡ್ಬೇಡ. ನಾವ್ ಹೇಳೋದನ್ನ ನೀನ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಯಾಕ್ರೆ, ನೀವೇನಾದ್ರೂ ಅವಳಿಗೆ ಅತ್ತೇನಾ? ನಾವೀ ಮನೆಗೆ ದೊಡ್ಡ ಸೊಸೆಂದ್ರ ಅಲ್ವಾ? ನಾವ್ ಹೇಳಿದ್ದನ್ನ ಅವಳು ಮಾಡಿದ್ರೆ ಏನು ತಪ್ಪಾಗಲ್ಲ ಬಿಡಿ. ಫಸ್ಟ್ ನೀವ್ ಹೆಂಗಿರ್ಬೇಕು ಏನಂತ ನೀವ್ ಕಲ್ತ್ಕೊಳ್ಳಿ. ಅವ್ರು ಹಂಗಂತ ಹೇಳಿದ ತಕ್ಷಣ ಅವ್ರ ಜೊತೆ ಜಗಳ ಮಾಡಕ್ಕೆ ಹೋಗ್ಬಿಡ್ತಾರೆ. ಅಷ್ಟರಲ್ಲೇ ಪಾಪ ಆ ಮನೆ ಹುಡುಗಿ ಅಲ್ಲಿಗೆ ಬಂದು ಹೆಂಗೋ ಆ ಪರಿಸ್ಥಿತಿನ ಶಾಂತಿ ಮಾಡ್ತಾಳೆ. ಆಗ ಇದನ್ನೆಲ್ಲ ನೋಡಿದ ಕವಿತಾಗೆ ಅರ್ಥ ಆಗತ್ತೆ ಅವ್ರತ್ರ ಏನ್ ಕಲ್ತ್ಕೋಬೇಕು ಏನ್ ಕಲ್ತ್ಕೋಬಾರ್ದು ಅಂತ. ಮತ್ತು ಮಾರನೇ ದಿನ ವಾ ವಾ ವಾ, ಇವತ್ತು ಆಲೂ ಪರೋಟ ತುಂಬಾ ಚೆನ್ನಾಗಿದೆ. ಕವಿತಾ ಅತ್ತಿಗೆ ಮಾಡಿದ್ರು. ಈ ಕೀರ್ ಸ್ವಲ್ಪ ತಿನ್ನೋಡಿ ಅಣ್ಣ. ನಿಜವಾಗ್ಲೂ ಕವಿತಾ ಅತ್ತಿಗೆ ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಇವತ್ತೆಲ್ಲ ಕೆಲ್ಸ ಅತ್ತಿಗೆನೆ ಮಾಡಿದ್ರು. ನನ್ ಕೈಯಲ್ಲಿ ಒಂದ್ ಕೆಲ್ಸನೂ ಮಾಡಕ್ ಬಿಟ್ಟಿಲ್ಲ. ಕವಿತಾ, ಇದಕ್ಕಾಗಿ ನಿನ್ಗೆ ಉಡುಗೊರೆ ಕೊಡ್ಬೇಕು, ಏನಣ್ಣ? ಹಂಗಂತೇಳಿ ಜಯೇಶ್ ಪಾಕೆಟ್ ಇಂದ ಸ್ವಲ್ಪ ದುಡ್ಡನ್ನು ತೆಗೆದು ಕವಿತಾ ಹತ್ರ ಕೊಡ್ತಾರೆ. ಆಮೇಲೆ ರಮೇಶ್ ಕೂಡ ಹಂಗೆ ಮಾಡ್ತಾನೆ. ಅದನ್ ನೋಡಿ ಕವಿತಾ, ಸುರೇಖಾ, ವಿಷ್ಣು ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ಸೊಸೆಯಂದಿರಿಗೆ ತುಂಬಾ ಕೋಪ ಬರುತ್ತೆ. ನಾಷ್ಟ ಆದ ನಂತರ ಇಬ್ರು ನೀರ್ಜಾ ರೂಮಲ್ಲಿ ಇಬ್ರು ತುಂಬಾ ಹೊತ್ತು ಕುಸುರ್ ಪುಸುರ್ ಮಾಡ್ತಿರ್ತಾರೆ. ಅವರು ಕವಿತಾನ ಕೂಡ ಆ ರೂಮ್ಗೆ ಕರೆದು ಈಗಂತಾರೆ, ಅತ್ಗೆ ನನ್ನನ್ ಕರೆದ್ರಾ? ಕವಿತಾ, ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀನು ಅರ್ಥ ಮಾಡ್ಕೋತೀನಂದ್ರೆ ಒಂದ್ ವಿಷಯ ಅರ್ಥ ಮಾಡಿಸ್ಬೇಕು. ಹೇಳಿ ಅತ್ಗೆ. ಕವಿತಾ, ನೀನು ಮನೆ ಕೆಲ್ಸಗಳನ್ನ ತುಂಬಾ ಜಾಸ್ತಿ ಮಾಡ್ತಿದ್ಯಾ. ಅಷ್ಟು ಅವಶ್ಯಕತೆ ಏನಿಲ್ಲ. ಎಲ್ಲ ಕೆಲ್ಸ ಸುರೇಖಾ ನೋಡ್ಕೋತಾಳೆ. ಅದು ಅವಳ್ಯಾಕೆಲ್ಲ ಕೆಲ್ಸ ಮಾಡ್ಬೇಕು? ನಾವು ಸೊಸೆಂದ್ರು. ಇಲ್ ನೋಡ್ ಕವಿತಾ, ನಮ್ಮನ್ ನೀನ್ ತಪ್ಪಾಗ್ ತಿಳ್ಕೊಬೇಡ. ಇದು ಸುರೇಖಾನು ಒಳ್ಳೇದಕ್ಕೋಸ್ಕರ ಮಾಡ್ತಿದ್ವಿ. ನಿನಗ್ ಗೊತ್ತಲ್ವಾ, ಸುರೇಖಾ ಏನು ನೋಡಕ್ ಅಷ್ಟ್ ಸುಂದರವಾಗಿಲ್ಲ. ಹಂಗಿದ್ದಾಗ ಮನೆ ಕೆಲ್ಸ ಕೂಡ ಅವಳಿಗೆ ಚೆನ್ನಾಗ್ ಮಾಡಕ್ ಬಂದಿಲ್ಲ ಅಂದ್ರೆ ಯಾರ್ ಮದ್ವೆ ಮಾಡ್ಕೋತಾರೆ? ನಿಜ ಅಲ್ವಾ? 4 ವರ್ಷದಿಂದ ಅಣ್ಣ ತಮ್ಮಂದಿರು ಹುಡ್ಗನ ಹುಡುಕ್ತಾ ಇದ್ದಾರೆ. ಆದ್ರೂ ಯಾರು ಅವಳನ್ನ ಒಪ್ಕೋತಾ ಇಲ್ಲ. ವರದಕ್ಷಿಣೆ ಕೊಡಕ್ಕೂ ರೆಡಿ ಇದ್ದಾರೆ. ಅವಾಗ ಅನ್ಕೊಂಡ್ವಿ ಅವಳಿಗೆ ಗುಣ ಒಳ್ಳೇದು ಕೆಲ್ಸ ಎಲ್ಲ ಹೇಳ್ಕೊಟ್ರೆ ಮದ್ವೆ ಆಗತ್ತೆ ಅಂತ. ಆದ್ರೆ ಅತ್ತಿಗೆ, ಅರೇ ನೀನು ಜಾಸ್ತಿ ಯೋಚನೆ ಮಾಡ್ಬೇಡ. ಇದೆಲ್ಲ ಅವಳು ಒಳ್ಳೇದಕ್ಕೋಸ್ಕರ ಅಂತ ಹೇಳಿದ್ವಲ್ವಾ? ಅಣ್ಣ ತಮ್ಮಂದಿರ ಮುಂದೆ ಇದ್ರ ಬಗ್ಗೆ ಏನು ಮಾತಾಡ್ಬಿಡ್ಬೇಡ. ಇವ್ರು ಅನ್ಕೊಂಡಿದ್ದಾರೆ ಅವ್ರ ಅಪ್ಪ ಅಮ್ಮ ಹೇಳ್ಬಿಟ್ಟು ಹೋಗಿದ್ದು ನಿಜ ಅಂತ. ಇವಳು ತುಂಬಾ ಅದೃಷ್ಟವಂತೆ ಅಂತ ಹೇಳಿದ್ದಾರೆ. ಅದು ನಿಜ ಆದ್ರೆ ಇವಳಿಗಿವಾಗ್ಲೇನೆ ಮದ್ವೆ ಆಗಿ ಅತ್ತೆ ಮನೆಗೆ ಹೋಗ್ಬೇಕಾಗಿತ್ತಲ್ವಾ? ಇಲ್ಲ ಕೂತಿದ್ದಾಳೆ. ಕವಿತಾ, ಎಲ್ಲ ನಮ್ ಒಳ್ಳೇದಕ್ಕೋಸ್ಕರನೇ. ನೋಡು, ಅವಳೆಲ್ಲ ಕೆಲ್ಸ ಮಾಡ್ಕೋತಾಳೆ. ನೀನು ಆರಾಮಾಗಿ ಕುತ್ಕೊಂಡಿರು. ಆಮೇಲೆ ನಿಮ್ ಗಂಡ ಬರೋ ಸಮಯಕ್ಕೆ ನೀನು ಕಿಚನ್ಗೊಳಗು. ಆಮೇಲೆ ಸುರೇಖಾ ಎಲ್ಲ ಮಾಡಿರ್ತಾಳೆ. ನೀನ್ ಮಾಡ್ದಂಗಲ್ಲಿ ಆಕ್ಟಿಂಗ್ ಮಾಡ್ಬೋದು. ಅವಳು ಏನು ಹೇಳಲ್ಲ.
ಬಾಯ್ ಮುಚ್ಚು. ಕವಿತಾ, ನಾನ್ ಹೇಳಿದ ಅರ್ಥ ಆಯ್ತಲ್ವಾ? ನನ್ಗೆಲ್ಲ ಅರ್ಥ ಆಯ್ತು. ನಾನ್ ಹೋಗ್ಲಾ? ಆಹಾ, ಹೋಗು, ನಿನ್ನ ರೂಮ್ಗೆ ಹೋಗು ಆಯ್ತಾ, ಕಿಚನ್ಗಲ್ಲ. ಅದ್ರ ನಂತರ ಅವಳು ಡೈರೆಕ್ಟ್ ಆಗಿ ರೂಮ್ಗೆ ಹೋಗ್ತಾಳೆ. ತುಂಬಾ ಹೊತ್ತು ಅವಳು ರೂಮಿಂದ ಆಚೆನೆ ಬರೋದಿಲ್ಲ. ಅವಾಗ ಇವ್ರಿಬ್ರು ಅನ್ಕೋತಾರೆ ಕರೆಕ್ಟಾಗಿ ಅವಳನ್ನ ಮೈಂಡ್ ವಾಶ್ ಮಾಡಿದೀವಿ ಅಂತ. ಅದು ಮಾತ್ರ ಅಲ್ದೆ ಇವರಿಬ್ರು ತುಂಬಾನೇ ಸಂತೋಷ ಪಡ್ತಾರೆ. ಅವ್ರ ಟೀಮಲ್ಲಿ ಇವಳು ಇದ್ದಾಳೆ ಅಂತ ಅನ್ಕೋತಾರೆ. ಅರೆ ಕವಿತಾ, ನೀನ್ ಯಾಕೆ ಹೇಳಿಲ್ಲ ನಿಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ ಅಂತ? ಇರು, ನೀರ್ ತಗೊಂಬರಕ್ ಹೇಳ್ತೀನಿ. ಸುರೇಖಾ, ಸುರೇಖಾ. ಬೇಡ ಬೇಡ, ನಾನೇ ತಗೊಂಬರ್ತೀನಿ. ಬೇಡ, ನಿಮ್ ಮನೆಯವ್ರು ಬರ್ತಿದಾರಲ್ವಾ, ನೀನ್ ಕುತ್ಕೊಂಡ್ ಮಾತಾಡು, ಅವಳು ತಗೊಂಡ್ಬರ್ತಾಳೆ. ಅವಳೆಲ್ಲ ಕೆಲ್ಸ ನೋಡ್ಕೋತಾಳೆ. ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ, ಆದ್ರೆ ನನ್ನ ನೋಡಕ್ಕಲ್ಲ, ಸುರೇಖಾನ ನೋಡೋದಕ್ಕೆ. ನೀವಿಬ್ರು ಕುತ್ಕೊಳ್ಳಿ, ನಾನೀಗ್ಲೇ ಬರ್ತೀನಿ. ನೀರ್ಜಾ ಮತ್ತು ನಂದಿದಾಗೆ ಏನ್ ನಡೀತಿದ ಅಂತ ಏನೂ ಅರ್ಥನೇ ಆಗೋದಿಲ್ಲ. ಅಷ್ಟ್ರಲ್ಲೇ ಅಣ್ಣ ತಮ್ಮಂದಿರು ಮೂವರು ಅಲ್ಲಿಗೆ ಬರ್ತಾರೆ. ನೋಡಿ ಕವಿತಾ, ಯಾವಾಗ ನನ್ಗೆ ಎಲ್ಲಾ ಮಾತನ್ನ ಹೇಳಿದ್ಲು, ನನಗದು ತುಂಬಾ ಖುಷಿ ಆಯ್ತು. ಹೌದಣ್ಣ, ನೀವು ಸುರೇಖಾಗೆ ಹೇಗ್ ಬಯಸಿದ್ರು ಆ ರೀತಿ ಕುಟುಂಬ ಈಗ ಸಿಕ್ಕಿದೆ. ಅಣ್ಣ, ತುಂಬಾ ಚೆನ್ನಾಗಿರುತ್ತೆ. ಕವಿತಾಳ ತಾಯಿ ಸುರೇಖಾಳ ಅತ್ತೆ ಆಗ್ತಾಳೆ, ಇಬ್ಬರಿಗೂ ಹೊಂದಾಣಿಕೆ ಆಗುತ್ತೆ. ಇಲ್ಲಿ ನೋಡಿ, ಸುರೇಖಾ ಬಂದ್ಲು. ಅಣ್ಣ, ಹುಡುಗಿ ತುಂಬಾ ಒಳ್ಳೆಯವಳು, ನಾನ್ ಗ್ಯಾರಂಟಿ. ಅವಳು 24 ಕ್ಯಾರೆಟ್ ಗೋಲ್ಡನ ಗೋಲ್ಡು. ಸುಂದರವಾಗೂ ಇದ್ದಾಳೆ, ನನಗೆ ಒಪ್ಪಿಗೆ ಇದೆ. ಸುರೇಖಾ, ನೀನ್ ಕೂಡ ಚೆನ್ನಾಗ್ ನೋಡ್ಕೋ. ಹುಡುಗ ಇಂಜಿನಿಯರು, ತುಂಬಾ ಒಳ್ಳೆ ಹುಡುಗ. ಮತ್ತೆ ನಮ್ಮ ಅಣ್ಣ ಸರ್ವೇಶ್ನ ನೋಡ್ತಾಳೆ, ಮತ್ತೆ ನಗ್ತಾ ಕವಿತಾನು ನೋಡ್ತಾಳೆ. ಸುರೇಖಾ ನಾಚಿಕೆ ನೋಡಿದ್ರೆ ಗೊತ್ತಾಗ್ತಿದೆ ಅಲ್ವಾ ಅವಳಿಗೆ ಇಷ್ಟನೇ ಅಂತ. ಪಾಪ, ಬಾಯ್ ತೆಗ್ದವಳು ಯಾಕೆ ಹೇಳ್ತಾಳೆ. ಈ ರೀತಿ ಅವರಿಬ್ರ ಮದ್ವೆ ಫಿಕ್ಸ್ ಆಗತ್ತೆ. ಅವಳು ಬೇಗ ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗೋಳಿರ್ತಾಳೆ. ಇನ್ನೊಂದ್ ಕಡೆ ಆ ಮನೆಯ ದೊಡ್ಡ ಸೊಸೆಯಂದ್ರಿಗೆ ಸುರೇಖಾ ಮನೆಯಿಂದ ಹೋದ್ಮೇಲೆ ಏನ್ ಮಾಡೋದಂತ ಅರ್ಥ ಆಗಲ್ಲ. ಅವರ ದಿನ ಹೆಂಗೆ ಕಳೆಯುತ್ತೆ. ಯಾಕಂದ್ರೆ ಅವ್ರಿಗೆ ಕವಿತಾ